ಮೊದಲು ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಪ್ರೀತಿಸಿದೀನಿ ಅದಕ್ಕೆ, ಹೇಗೆ ಕೈ ಕೊಡ್ಲಿ? ಆದ್ರೆ ಇಲ್ಲಿ ನಿಮ್ ತಂದೆ ನಿನ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಅದಕ್ಕೇನು ಉತ್ತರ ಕೊಡ್ತೀಯಾ? ಅಪ್ಪ ನನ್ನನ್ನು ಹೇಗೆ ನಂಬಿದಾರೋ ಶ್ರುತಿನೂ ಹಾಗೆ ನಂಬಿದಾಳೆ ಅಲ್ವಾ ಅದಕ್ಕೆ? ಅದೇನು ನಿಜನೇ, ಆದ್ರೆ ರವಿ ಅವ್ರ ಮನೇಲಿ ಈಗಾಗಲೇ ಹುಡುಗನ ನೋಡಿದ್ದಾರೆ, ಮುಂದಿನ ವಾರದಲ್ಲೇ ಮದುವೆ ಅಂತ ಇದ್ದಾರೆ. ಇವಳು ನೋಡಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ನನ್ಗೆ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಅಯ್ಯೋ, ಈ ವಿಷಯದಲ್ಲಿ ನಾನೇನ್ ಹೇಳಿ ರವಿ? ಅವ್ರ ಹತ್ರ ನೀನೇ ಮಾತಾಡಿ ಮನೆ ಪರಿಸ್ಥಿತಿ ಬಗ್ಗೆ ಹೇಳು. ಎಲ್ಲ ಹೇಳಿದೀನಿ ಅದಕ್ಕೆ, ನಮ್ಮ ತಂದೆ ವಿರುದ್ಧ ನಾನು ನಡೆಯಲ್ಲ ಅಂತಾನೂ ಹೇಳಿದ್ದೀನಿ. ನೀನ್ ತುಂಬಾ ಒಳ್ಳೆ ಹುಡುಗ ರವಿ, ಈ ಕಾರಣಕ್ಕೆ ಮಾವಂಗೆ ನಿನ್ ಮೇಲೆ ತುಂಬಾ ನಂಬಿಕೆ. ಆದ್ರೆ ಈ ನಿರ್ಧಾರ ನನ್ನೊಬ್ಬಂದೆ, ಪ್ರೀತಿ ನಮ್ಮಿಬ್ಬರದು. ಅದಕ್ಕೆ ಅವಳ ನಿರ್ಧಾರಕ್ಕೂ ನಾನು ಬೆಲೆ ಕೊಡಬೇಕು. ಅವಳು ನನ್ನ ಮಾತನ್ನ ಕೇಳದೆ ಇರ್ಬೋದು, ಆದ್ರೆ ನಿಮ್ಮ ಮಾತು. ಅಯ್ಯೋ, ಈ ವಿಷಯಕ್ಕೆ ನನ್ನನ್ನ ತಗೋಬರ್ಬೇಡ ರವಿ. ಅತ್ತೆ ಬಗ್ಗೆ ನಿನ್ಗೂ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ನಾನೊಂದು ಹೆಜ್ಜೆ ಮುಂದೆ ಇಟ್ರೆ ತುಂಬಾ ತಪ್ಪಾಗತ್ತೆ. ಅದಕ್ಕೆ ಏನೂ ಆಗಲ್ಲ, ನಾನು ನಿಮ್ಮ ಜೊತೆಲಿ ಇರ್ತೀನಿ. ಪ್ಲೀಸ್ ಅದಕ್ಕೆ ಒಂದೇ ಒಂದ್ಸಲ ಅವಳ ಜೊತೆ ಮಾತಾಡಿ, ಇದೊಂದು ಸಹಾಯ ಮಾಡಿಕೊಡಿ ಅದಕ್ಕೆ ಪ್ಲೀಸ್. ಸರಿ, ನಾಳೆ ಮಾತಾಡ್ತೀನಿ. ಥ್ಯಾಂಕ್ಸ್ ಅದಕ್ಕೆ. ಆಂಟಿ, ಟೀ ಸೂಪರ್ ಆಗಿದೆ. ಏಲಕ್ಕಿ, ಶುಂಠಿ, ಆ ಸೊಪ್ಪು, ತುಳಸಿ, ಇದೆಲ್ಲ ರುಬ್ಬಿ ಹಾಕಿರೋದು ಟೀ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿದೆ. ಇಷ್ಟೆಲ್ಲ ಹಾಕಿದ್ಯಾ ಟೀಗೆ? ನನಗೆ ಗೊತ್ತೇ ಆಗಲಿಲ್ಲ. ನಿಮ್ಗೆ ಯಾವಾಗ ತಾನೇ ನನ್ನ ಕೈ ರುಚಿ ಗೊತ್ತಾಗಿದೆ ಹೇಳಿ? ಕಮಾನ್ ರಾಜ್, ಲೆಟ್ಸ್ ಗೋ. ಶ್ರುತಿ, ಯೂಶಲಿ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಂತಾರೆ, ಬಟ್ ನೀನು 20 ಮಿನಿಟ್ಸ್ ಅಂದೆ, ಎಕ್ಸಾಕ್ಟ್ಲಿ 20 ಮಿನಿಟ್ಸ್ಗೆ ರೆಡಿಯಾಗಿ ಬಂದಿದ್ಯಾ. ಸೂಪರ್ ಶ್ರುತಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದಿನ ಲೇಟಾಗಿ ರೆಡಿ ಆಗ್ತಿದ್ಲು, ಬಟ್ ಇವತ್ತು ತುಂಬಾ ಬೇಗ ರೆಡಿ ಆಗಿದ್ದಾಳೆ. ಮಾಮ್, ಮುಹೂರ್ತದ ಟೈಮ್ ಒಳಗೆ ಅಲ್ಲಿರ್ಬೇಕಲ್ವಾ? ಸರಿ ಸರಿ. ರಾಜ್, ನೆನ್ನೆನೂ ಕೇಳಿದ್ವಿ, ಇವತ್ತು ಕೇಳ್ತಿದ್ವಿ, ನಾವು ನಿಮ್ಮ ಜೊತೆ ಬರ್ಬೋದಾ? ಸಾರಿ ಆಂಟಿ, ನಮ್ಮಿಬ್ರಿಗೆ ಇದು ಪ್ರೈವೇಟ್ ಟೈಮ್ ಸಿಗ್ತಾ ಇದೆ. ನೀವಿಬ್ರು ಬಂದರೆ ಪ್ರೈವಸಿ ಇರಲ್ಲ. ಪ್ಲೀಸ್ ಡೋಂಟ್ ಮೈಂಡಾ. ಶೀಲಾ, ಅವರಿಬ್ಬರೇ ಹೋಗ್ಲಿ ಬಿಡು. ಇವತ್ತು ಬೇರೆಯವ್ರ ಮದುವೆ ನೋಡೋದಕ್ಕೆ ಅವರಿಬ್ರು ಹೋಗ್ತಿದ್ದಾರೆ. ಮುಂದಿನ ವಾರ ಇವ್ರ ಮದುವೆ ನೋಡೋದಕ್ಕೆ ಬೇರೆಯವರೆಲ್ಲ ಬರ್ತಾರೆ. ಹೌದಲ್ವಾ ಅಂಕಲ್? ಜಸ್ಟ್ ಎ ಮೂಮೆಂಟ್. ಅಂಕಲ್, ಆಂಟಿ, ಜೋಡಿ ಹೇಗಿದೆ? ನೀವು ಒಂದು ನಿಮಿಷ, ನಾನು ಫೋಟೋ ತೆಕ್ಕೊಂತೀನಿ. ಅಮ್ಮ, ಈಗ ಯಾಕಿದೆಲ್ಲ? ಏನು? ಶ್ರುತಿ, ವೇಟ್, ಲೆಟ್ ಇಟ್ ಟೇಕ್. ಆಂಟಿ, ನೀವು ತಗೊಳ್ಳಿ. ಇಂಥ ಜೋಡಿ ಈ ಭೂಮಿ ಮೇಲೆ ಇರಲ್ಲ. ನೀವಿಬ್ರು ಮದ್ವೆ ಮುಗಿಸ್ಕೊಂಡು ಬಂದಿದ ತಕ್ಷಣ ನಿಮ್ಮಿಬ್ಬರಿಗೂ ದೃಷ್ಟಿ ತೆಗಿಬೇಕು. ಅದಕ್ಕೆ ಮೊದಲು ಅವ್ರು ಇಲ್ಲಿಂದ ಹೋಗ್ಬೇಕು ಅಲ್ವೇನೆ? ಎಸ್, ಬಾಯ್ ಅಂಕಲ್. ಬಾಯ್ ಆಂಟಿ. ಬಾಯ್. ಶ್ರುತಿ, ಕಮ್. ಬಾಯಪ್ಪ. ಬಾಯಮ್ಮ. ಹುಷಾರು. ಹಾ. ಸರಿ, ನನ್ನ ಬಟ್ಟೆ ಎಲ್ಲ ನೀವೇ ತಂದ್ಬಿಡಿ, ನಾನು ಇನ್ನು 20 ಮಿನಿಟ್ಸ್ ಬಂದ್ಬಿಡ್ತೀನಿ. ಹಾಂ, ಶಾಪಕ್ಕೆ ಕೊನೆಯುಂಟು, ಪಾಪವನೆಸಗಿದರೆ ಮುಕ್ತಿಯುಂಟೆ, ಸುಳ್ಳಿಗೂ ಕೊನೆಯುಂಟು, ನಂಬಿದವರೇ ಮೋಸವೆಸಗಿದರೆ ಬದುಕುವುದುಂಟೆ. ಒಳ್ಳೆ ಸುಭಾಷಿತ. ಏನದು ಬೆಳಗ್ಗೆ ರೆಡಿಯಾಗಿ ಹೋಗ್ಬಿಟ್ಟಿದ್ಯಾ? ಅಮ್ಮ, ಅದು ಸ್ವಲ್ಪ ಇವತ್ತು ಬೇಗ ಹೋಗ್ಬೇಕಿತ್ತು. ಓ, ತಿಂಡಿ ಏನಾದರೂ ಮಾಡಿದ್ದೀರಿ? ನಾನಾ? ಇರಿ ಒಂದು ನಿಮಿಷ. ಯಮೀನಾ, ಹಿಂದೋದು ಇವಳು. ಓ, ಏನೇ ಇದು ನಿನ್ ವಯ್ಯಾರ?
ಯಾವುದೋ ಮದ್ವೆಗೆ ಹೋಗೋ ಥರ ರೆಡಿ ಆಗಿದೆಯಲ್ಲ ನೀನು. ಅತ್ತೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಹೋಗಮ್ಮ ಹೋಗು. ನೀನ್ ದೇವಸ್ಥಾನಕ್ಕೆ ಹೋದ್ರೆ ನಮ್ಗಳಿಗೆ ಪ್ರಸಾದ ಬಡ್ದಾಕೋರು ಯಾರು? ಅತ್ತೆ ಎಲ್ಲ ಮಾಡಿಟ್ಟಿದ್ದೀನಿ. ಪೊಂಗಲ್ಲು, ಮೊಸರು ಬಜ್ಜಿ ಮತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಕಂದ ಹೊರಗಡೆ ಹೋಗ್ತಾ ಇದ್ದೀ, ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗು. ಅಪ್ಪ ನಾನು ರೆಸ್ಟೋರೆಂಟಲ್ಲೇ ತಿನ್ಕೊತೀನಿ. ಸರಿ ರವಿ ಹೊರಡೋಣ. ಹೊರಡೋಣ? ನೀನ್ ಯಾಕೆ ಇವ್ರ ಜೊತೆ ಹೋಗ್ತಿದ್ಯಾ? ಅಲ್ಲ ಕಣೆ, ದೇವಸ್ಥಾನ ಏನು 10 ಕಿಲೋಮೀಟರ್ ಇದೆಯಾ? 9 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗು. ಲೇ ಹೋಗ್ತಾ ಡ್ರಾಪ್ ಮಾಡೋಗ್ತಾನೆ ಆನ್ ದ ವೇನಲ್ಲಿ. ನೀನು ಸ್ವಲ್ಪ ಸುಮ್ಮನೆ ಹೋಗು, ನೀನು ಕರ್ಕೊಂಡು ಹೋಗಪ್ಪ. ನೀವ್ ಹೀಗೆ ಇವಳನ್ನ ಸಪೋರ್ಟ್ ಮಾಡ್ತಿದ್ರೆ ಮುಂದಕ್ಕೊಂದಿನ ನಿಮ್ಮನ್ನ ಎಲ್ಲಿ ತಂದು ನಿಲ್ಲಿಸ್ತಾಳೆ ಅಂತ ನೋಡ್ತಾ ಇರಿ. ಅನಿಷ್ಟದ ಬಾಯಲ್ಲಿ ಎಷ್ಟು ಮಾತಾಡ್ತೀಯ? ಮರದ ಬಾಯಾಗಿದ್ರೆ ಹೊಡೆದೋಗ್ತಾ ಇತ್ತು. ಸ್ವಲ್ಪ ಸುಮ್ಮನೆ ರವಿ, ನೀನು ಕರ್ಕೊಂಡೋಗಪ್ಪ ಅವಳು. ಸರಿಯಪ್ಪ. ನನ್ನ ಕೀ ಇಟ್ಟಿದ್ದೆ. ಏನಾಯ್ತು? ಏನಾಯ್ತು ಕಂದ? ಏನಾಯ್ತು? ಏನಾಯ್ತು ಬಂಗ? ಏನೇ ಮಾಡ್ತೀವಿ ನೋಡ್ಕೊಂಡಲ್ ನೀನು? ಅಯ್ಯೋ ಏನು ಆಗಲ್ಲ ಬಿಡ್ರಿ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ರೇ. ತಲೆಗೆ ಈ ಥರ ಏಟ್ ಬಿದ್ದರೆ ರಕ್ತ ಹೆಪ್ಪಗಟ್ಬಿಡುತ್ತೆ, ಆಮೇಲೆ ತೊಂದರೆ ಶುರುವಾಗುತ್ತೆ. ಮುಂದೆ ಆಗೋದು ನೀರು ತಗೊಂಬ ಒಂಚು. ಹುಷಾರಲ್ವೇನೋ ಕಂದ? ನಾನು ತಗೋತೀನಿ. ಅವೆಲ್ಲ ಏನು ರವಿ, ನೀನು ಪುಟಾಣಿ ಮಗು ಏನೋ. ಊದ್ಬಿಡುತ್ತೆ ಕಂದ, ಊದ್ಬಿಡುತ್ತೆ. ಒಂಚೂರು ಕುಡಿ ಕುಡಿ ಹೇಳ್ತೀನಿ. ನೋವಾಯ್ತ ಕಂದ? ಕಣ್ಣ ನೀರು ಬರ್ತಾ ಇದೆ? ಇಲ್ಲಪ್ಪ, ಏನಾಗಲ್ಲ, ಏನಾಗಲ್ಲ ಕಣ, ಏನಾಗಲ್ಲ ಕಣ. ಇಷ್ಟಕ್ಕೆಲ್ಲ ಆಡಬಾರ್ದು. ಅಯ್ಯೋ ಹುಡುಗ ಜೋರಾಗಿ ಏಟ್ ಬಿತ್ತೇನೋ ಪಾಪ ಅಲ್ವಾ? ಹೋಗ್ಬಾ, ನಿಧಾನಕ್ಕೆ ಹೋಗಿದ್ದ, ಹುಷಾರು. ಸರಿಯಪ್ಪ. ಕಣ ಹೋಗಿ ಬರ್ತೀನಿ. ಹ್ಞೂ ಕಣಪ್ಪ. ಅಯ್ಯೋ ಒಳ್ಳೇದಾಗಿ ನೀ ಕಣ ಕಂದ, ಒಳ್ಳೇದಾಗಿ. ಹೋಗ್ಬೇಕಂತ ಹೋಗು ಮಮ್ಮಿ, ಹೋಗು ಜೊತೆ ಹೋಗಿದ್ದ. ಇದೇನಿದು ಇವತ್ತೇನು ಹೊಸ್ದಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾವನಲ್ಲ? ನಮಸ್ಕಾರ ಮಾಡ್ಬೇಕಾರೆ ಕಾಲೇ ಮುಟ್ಬೇಕಣೆ, ತಲೆ ಮುಟ್ಟಕ್ಕಾಗಲ್ಲ. ಒಳಗೋಗಿ ಕೆಲಸ ನೋಡು. ಏಯ್ ರವಿ, ಮೊದಲನೇ ಬಾರಿ ಮಾವನ ಹತ್ರ ಸತ್ಯ ಮುಚ್ಚಿಡ್ತಿದ್ದೀನಿ. ಶ್ರುತಿ ಹತ್ರ ಮಾತಾಡಾದ್ಮೇಲೆ ಬಂದು ಎಲ್ಲ ಸತ್ಯನೂ ಮಾವನ ಹತ್ರ ಹೇಳ್ಬಿಡೋಣ. ಅವರು ಒಳ್ಳೆಯವರು. ನಿಮ್ಮಿಬ್ರು ಅರ್ಥ ಮಾಡ್ಕೊಂಡು ಅವನ ನೀನು ಮದುವೆ ಮಾಡಿಸ್ತಾರೆ. ಸರಿ ಅದಕ್ಕೆ ಹೊರಡೋಣ.